ದುಂದುಮೆಯನ್ನು ಸಂಹರಿಸಿ ಹೊರಡೆ ಬಂದು ನೋಡಿದಾಗ ನಾನು ಕಂಡು ನಮ್ಮ ಅಣ್ಣಾದ ವಾಲಿಯು ನನ್ನ ಮೇಲೆ ಕೋಪಗೊಂಡು ಪಟ್ಟಣಕ್ಕೆ ಬಂದು ನನ್ನನ್ನು ಕೊಲ್ಲಲು ಪ್ರಯತ್ನಿಸಿದರು. ಆತನಿಂದ ತಪ್ಪಿಸಿಕೊಂಡು ಆತನ ಕೈ ಸಿಗದೆ ದೇಶವನ್ನು ಸುತ್ತಿ ಕೆಲವು ಮಂದಿ ಕಪಿವೀರನನ್ನು ಸೇರಿಸಿಕೊಂಡು ಈ ಋಷಿಮುಖ ಪರದಲ್ಲೂ ಅಸಮರ್ಥರು ಪ್ರಭು. ನಮ್ಮ ಅಣ್ಣಾದ ವಾಲಿಯು ಇಲ್ಲಿಗೆ ಬರಲಾರನು ಪ್ರಭು, ಬರಲಾರನು. ಸುಗ್ರೀವರಾಜ, ನಿಮ್ಮ ಅಣ್ಣನು ಇಲ್ಲಿಗೆ ಬಾರದಿರಲು ಕಾರಣವೇನು? ದೇವ, ದುಂದುಮೆಯನ್ನು ಸಂಹರಿಸಿ ಆತನ ಕಳೆ ಬರವನ ಕಿತ್ತೆಸಿರುವಾಗ ಇಲ್ಲಿ ವಾಸವಾಗಿದ್ದ ಮತಂಗ ಮಹರ್ಷಿ ಆಶ್ರಮದಲ್ಲಿದ್ದವು. ಆಗ ಮಹರ್ಷಿಗಳು ಕುಪಿತರಾಗಿ ಈ ಆಶ್ರಮವನ್ನು ಯಾರು ಅಪವಿತ್ರವಾಗಿ ಮಾಡಿದರೋ ಅವರು ಇಲ್ಲಿಗೆ ಬಂದರೆ ಅವರ ತಲೆ ಶಾಸ್ತ್ರ ಓಡ ಎಂದು ಶಾಪ. ಆದ ಕಾರಣ ನಮ್ಮ ಅಣ್ಣನಾದ ವಾಲಿಯು ಇಲ್ಲಿಗೆ ಬರಲಾರ ಪ್ರಭು. ಅದು ಅಲ್ಲದೆ ಪ್ರಭು, ನನ್ನ ಮಡದಿಯನ್ನು ಸಹ ಅಪರಿಸಲು ಪ್ರಭು. ಹಾಗಾದರೆ ಅವನು ಶಿಕ್ಷಾರ್ಹನೇ ಸರಿ. ಬರಮಾಡುವ ವಾಲಿಯನ್ನ, ಆ ವಾಲಿಯನ್ನು ಸಂಹರಿಸಿ ಕಿಷ್ಕಿಂದ ರಾಜಪಟ್ಟವನ್ನು ನಿನಗೆ ಕಟ್ಟುವೆ. ನೀನು ನನಗೆ ಸೀತಾನ್ವೇಷಣ ಕಾರ್ಯದಲ್ಲಿ ಸಹಾಯಕನಾಗು ಪ್ರಭು. ವಾಲಿಯು ಸಾಮಾನ್ಯರಲ್ಲ. ಆತನನ್ನು ಜಯಿಸಬೇಕಾದ್ರೆ ನೋಡಿ ಅಲ್ಲಿ ಕಾಣುವ ಸಪ್ತದಳ ವೃಕ್ಷವನ್ನು ಯಾರು ಒಂದೇ ಬಾಣದಿಂದ ಕತ್ತಲು ಆತನ ಮಾಡಲು ಶಾಪಿದರು. ಆದ ಕಾರಣ ಇದನ್ನು ಪರಾಕ್ರಮಕ್ಕೆ ಮುಂದೆ ಬರುತ್ತದೆ. ಇದೊಂದು ನಿನ್ನ ಮನಸ್ಸಿನ ಅನುಮಾನವನ್ನು ಹೋಗಲಾಡಿಸಿಕೋಸ್ಕರ ಈ ಮಹಾದಾನಂದವಾಯಿತು. ಹಾಗಾದ್ರೆ ಬರಮಾಡುವ ವಾಲಿಯ ಹಬ್ಬಳ ಪ್ರಭು, ಹಬ್ಬ.